ಈಗ ನಾವು ಹೊಂಟೀವಿ ದುರ್ಗದ ಮಾರ್ಕೆಟಿಗೆ. ಅಲ್ಲಿ ಎಷ್ಟು ಮಂದಿ ಕಾಯಿಪಲ್ಲೆ ತರಕಾರಿ ಹಚ್ತಾರಲ್ಲ, ಅವ್ರು ಹೋಗಿ ನಾವು ಉದ್ರಿ ಕೊಡ್ರಿ ಅಂತ ಕೇಳ್ತೀವಿ. ನೋಡೋಣ್ರಿ ಎಷ್ಟು ಮಂದಿ ಒಳ್ಳೆ ಮನಸ್ಸಲ್ಲಿ ನಾವು ಕೊಡ್ತೇವೆ ಅಂತೇಳಿ ಮುಂದೆ ಬರ್ತಾರೆ. ಎಷ್ಟು ಮಂದಿಗೆ ನಾವು ಹೊಂಟಿದ್ದೈತಲ್ರಿ ಬೆಳಿಗ್ಗೆ ಎಷ್ಟು ಮಂದಿ ನಮಗೆ ಬೈದು ಕಳಿಸ್ತಾರೆ ಅಂಥೇಳಿ ವೇಟ್ ಆ್ಯಂಡ್ ವಾಚ್ ಮಾಡೋಣ. ಅಕಸ್ಮಾತ್ ಅವ್ರು ಏನಾರ ಉದ್ರಿ ಕೊಡ್ತೇನೆ ಅಂತ ಹೇಳಿದ್ರು ನಾವೇನು ಉದ್ರಿ ತರಂಗಿಲ್ಲ, ಹಂಗೆ ರೊಕ್ಕ ಕೊಡೋ ತರ್ತೀವಿ. ಇಲ್ಲೇನ್ರಿಪ್ಪ ಅಂತೇಳಿದ್ರೆ ಜಸ್ಟ್ ಮನುಷ್ಯನ ಮನಸ್ಸು ಚೆಕ್ ಮಾಡಕ್ಕೆ ಹೊಂಟೇವೆ, ನಾವು ಟೆಸ್ಟ್ ಮಾಡಕ್ಕೆ ಹೊಂಟೇವಿ ಯಾರು ಹೆಂಗೆ ಅದಾರ ಅಂಥೇಳಿ. ಅಲ್ಲ ಕೊಡ್ರಿ 50 ರೂಪಾಯಿಕನ ರೊಕ್ಕ ನಾಳೆ ಕೊಟ್ರೆ ನಡಿತೈತೇನ್ರಿ? ರೊಕ್ಕ ನಾಳೆ ತೊಗೊಂಡು ಕೊಟ್ರೆ ನಡಿತೈತೆ. ಅಮ್ಮ 2 ಕಿಲೋ ತೊಗೊತೀನಿ, ನಾಳೆ ಬಂದು ರೊಕ್ಕ ಕೊಟ್ರೆ ನಡಿತೈತ್ರಿ. ಅಮ್ಮ ಅರ್ಧ ಕಿಲೋ ತೊಗೊತೀನಿ ರೀ, ನಾಳೆ ರೊಕ್ಕ ಕೊಟ್ರೆ ನಡಿತೈತೇನ್ರಿ? ಅಮ್ಮಾರ 1 kg ಬೇಕು ರೀ. ಇವ್ರು ಅಂಗಡಿಯಾರಂತ ಮಾಲಕರು ಬೇರೆ ಅದಾರಂತ. ಈಗ ಹಣ ತೊಗೊಂಡಿಕ್ಕಿ ನಾನು ನಾಳೆ ಬಂದು ರೊಕ್ಕ ಕೊಟ್ರೆ ನಡಿತೈತೆ. ಏನು ಕೊಡಂಗಿಲ್ಲ ರೀ? ಮಸೀರ್ ಅಲ್ರಿ ಕರಿಂದ್ರಿ ರೀ ಅಮ್ಮಾರ ಬೈಗಳ ಗ್ಯಾರಂಟಿ ನನಗೆ. ಹೆಂಗಮ್ಮ ಹಣ್ಣು ಅನ್ನಾರೇ ಅದಾದ್ರಿ, ನೀವು 180 ತಗೋರಿ, ಅದರ ರೊಕ್ಕ ನಾಳೆ ಬೇಕು ಕೊಡ್ತೇನೆ ನೋಡ್ರಿ. ಬಂದು ನಾವು एक बार तुम्हें एक तो पहचान होते हैं मैं देखो बाद में ನಾಳೆ ಬೆಳಿಗ್ಗೆ ಬಂದು ಕೊಡ್ತೇವೆ ರೀ. ಕೊಡ್ತೀವಿ ರೀ? ಮಾಡಿ ಬಸ್ ಬಂದು ತಗೋಣ. ಹಿಂಗಾಶ್ ಹೋಗೋಣ, ಹಂಗಾಶ್ ಬರೋಣ ಅಂತ. ಹಿಂಗಾಸು ಹಂಗಾಸಿ ಆತ. ಆ್ಯಕ್ಚುಲಿ ನಾವು ಏನು ಮಾಡ್ತಿದ್ವಿ ಗೊತ್ತೇನೆ, ಹಂಗೆ ಹೋಗಿದ್ವಿ ನಾವು ಮಾರ್ಕೆಟ್ನಾಗ. ಹಂಗಾಸು ಹಿಂಗೆ ಬರ್ತಿದ್ವಿ, ಹಂಗೆಲ್ಲ ಮಾರ್ಕೆಟ್ ಮಾಡ್ಕೊಂಡೆ ಹಿಂಗೆ ಬರ್ತಿದ್ವಿ ನಾವು. ಇವತ್ತು ಉಲ್ಟಾನ, ಇವತ್ತು ಊಟ ಹೊಂಟೆ. ಸಂಧಿ ಐತಿ. ಹೌದು, ಇಲ್ಲಷ್ಟೇ ಆ ಕಡೆ ಎಲ್ಲ ಮತ್ತೆ ಬಾರಿ ಮನೆ ಅದವಲ್ಲ. ನಾವು ಬಂದಿದ್ದು ಈಗ ಎಲ್ಲಿಪ್ಪ ಅಂತ ಹೇಳಿದ್ರೆ ದುರ್ಗದ ಎಲ್ಲಿಗೆ ಬಂದಿರಿ ನಾವು. ಹೂವು ಅಂತ ಫ್ರೆಶ್ ಅದ ನೋಡ್ರಿ, ಈಗ ತೊಗೊಂಬಂದು ಹಚ್ಚಾರ್ರಿ ನಾವು ಹೂವು. ಕನಕಾಂಬ್ರಿ ಆ ಕಡೆ ಅದೆಲ್ಲ ಅಂಗಡಿನ ಈಗ ಕೆಲವೊಂದು ಓಪನ್ ಮಾಡಕತ್ತಾರೆ. ಆಮೇಲೆ ಸಾಮಾನೆಲ್ಲ ಈಗ ಅಂಗಡಿ ಒಳಗೆ ತಗೋ ಹಚ್ಚಾಕತ್ತಾರೆ ಈಗ ನೋಡ್ರಿ. ಇಲ್ಲೆಲ್ಲ ಸ್ಟೇಷ್ನರಿ ಸಾಮಾನೆಲ್ಲ ಏನಾಗಿದೆ ಬೆಳಗಿನ ಟೈಮ್, ಯಾರು ಏನಂತಾರೇನೋ ಅಂತೇಳಿ ಭಯ ಆಗಿದೆ ನನಗೆ. ಯಾವ್ರಿಗೆ ಬೋಣಿಗೆ ಆಗಕತ್ತಿರೋ ಟೈಮ್. ಬೆಂಡೆಕಾಯಿ ಎಲ್ಲ ಫ್ರೆಶ್ ನೋಡಿ. ಆ ಕಡೆ ಮಾಮ ಟೊಮಾಟೊ ಹೆಂಗೆ ರೀ kg? ಕಮ್ಮಿ ಮಾಡಂಗಿಲ್ಲ ರೀ? 1 kg ರೀ. ಹೆಂಗಂತ 20 ರೂಪಾಯಿ kg ಅಂತ. ಈಗ ಮೈನಾ ರಕ್ಕೆ ತಗೋ ತೊಗೊಳ 3 kg ಕೊಡ್ರಿ. ಆದ್ರೆ ರೊಕ್ಕ ಇಲ್ರಿ ಈಗ, ರೊಕ್ಕ ಇಲ್ರಿ. ಮುಂದೆ ಕೊಡ್ತೇವೆ 1 ತಿಂಗಳು ಬಿಟ್ಟು. ಅಲ್ಲ ಕಾಮಿಡಿ ಇಲ್ರಿ ಮತ್ತೆ ಕರಿಂದ್ರಿ ರೀ. ಹೆಂಗೆ ಕುಡ್ತೀರಿ? ओए भैया नहीं आज पैसा नहीं है उसके बारे में देते हैं, लेकिन कभी बोला 1 महीने के बाद समझ में तो नहीं दिया. ಹೆಂಗ್ರಮ್ಮ ನಿಂಬೆ ಹಣ್ಣು ಇದು ಬೆಳ್ಳುಳ್ಳಿ ರೀ? 30 ರೂಪಾಯಿ ಪಾವು ಕಿಲೋ ರೀ. 25 ಕೊಡುವ. ನಾ ಅರ್ಧ ಕಿಲೋ ತೊಗೊತೀನಮ್ಮ. ಅಲ್ಲ ಕೊಡ್ರಿ 50 ರೂಪಾಯಿಕನ ರೊಕ್ಕ ನಾಳೆ ಕೊಟ್ರೆ ನಡಿತೈತೇನ್ರಿ? ಅಲ್ಲಿ ನಾಳೆ ತೊಗೊಂಡು ಕೊಡ್ತೀವಿ ತಗೋರಿ, ಇಲ್ಲೇ ಅಡ್ಡಾಡ್ತೀವಿ ನಾವೇನು.
ಕೊಡಲ್ರಿ ಅಮ್ಮಾರ ನಂಬಿಕೆ ಮಾಡಿಕೊಡ್ರಿ, ಯಾಕೆ ಮಾಡತ್ತೀರಿ? ಕೊಡಂಗಿಲ್ಲಂತೆ ಕೊಡಂಗಿಲ್ಲ ಅಂತ್ರಿ. ಅಲ್ಲಿ ಮುಂದೆ ಇವ್ರು ಕೊಡ್ಬೋದಮ್ಮ, ಅಮ್ಮ ಸುಲಭ ಮಾಡ್ತಾರೆ. ಹೆಂಗ್ರಿ ಅಮ್ಮ ಉಳ್ಳಾಗಡ್ಡಿ? 30 ಕಡಿಮೆ ಇಲ್ಲ. ಹೆಂಗೆ ಕೊಡ್ತೀರಿ? 2 ಕಿಲೋ 50. ನಾ 2 ಕಿಲೋ ತೊಗೊಂತೀನಿ ಬೇ. ರೊಕ್ಕ ನಾಳೆ ತೊಗೊಂಡು ಕೊಟ್ಟು ನಡ್ದೈತೆ. ಹಾಂ, ಫೋನ್ಪೇ ಇಲ್ಲ, ರೊಕ್ಕ ಮರ್ತು ಬಂದ್ಬಿಟ್ಟಿನಿ ನಾ ಮನ್ಯಾಗ. ಅದಕ್ಕೆ ನಾಳೆ ಬರ್ತೀನಲ್ಲ ಕೊಡ್ತೀನಂತ. ಅಮ್ಮಾರ ನೋಡ್ರಿ, ನಂಬಿಕೆ ಇದ್ರೆ ಕೊಡ್ರಿ, ಇಲ್ಲಂದ್ರೆ ಬೇಡ. ಈಗ ಹಚ್ಚಕತ್ತೀರ ಅಂದ್ರೆ ಇನ್ನೂ ಬೋಣಿಗೆ ಆಗಿಲ್ಲ. ಬೋಲಿ ಕೊಡ್ತಾರೆ 1 ರೂಪಾಯಿ. ಬೋಣಿ ಬೇಕಂಗೆ ಕೊಡ್ತೀರಿ, ಆದ್ರೆ 50 ರೂಪಾಯಿ ಅಂತೂ ಇಲ್ಲಲ್ಲ, ಇವಾಗ ಖಾಲಿ ಆಗ್ಬಿಡ್ತೆ. ಅದಕ್ಕೆ ನಾಳೆ ಹಿಂಗೆ ಬರ್ತೀವಿ ನಾವು. ಹೆಂಗಿದ್ರೆ ತೊಗೊಂಡು ಕೊಡ್ತೀನಿ. ಬೋಣಿಗೆ ಆಗಿಲ್ಲ ಅಂತ್ರಿ ನಾ ಅಮ್ಮನ ಕಡೆ. ಅಲ್ಲ ಬೋಲಿ ಕೊಡ್ತಲ್ರಿ ನಾನು ಕೊಡಂಗಿಲ್ಲಂತೆ. ಹೋಗ್ಲಿ ಬಾ. ನೀವು ತೊಗೊಂತ ನಂಬರ್ ಕಡೆ ತೊಗೊಂತ ನೋಡಿ, ಇಲ್ಲಿ ಚಲೋ ಅಲ್ಲಿ. ಅಮ್ಮ ಹೆಂಗ್ರಿ ಉಳ್ಳಾಗಡ್ಡಿ? ಹೆಂಗ್ರಿ? 30 ಕಡಿಮೆ ಇಲ್ಲ. ಹೆಂಗಂತ? 2 ಕಿಲೋಕ್ಕೆ 50 ಅಂತ. ಅಮ್ಮ 2 ಕಿಲೋ ತೊಗೊತೀನಿ. ನಾಳೆ ಬಂದು ರೊಕ್ಕ ಕೊಟ್ಟು ನಡಿತೈತ್ರಿ. ಫೋನ್ಪೇ ಮಾಡ್ರಿಲ್ಲ. ಫೋನ್ಪೇ ಇಲ್ಲ ಬಿಡ್ತೇ ಅದ. ಅಲ್ಲ ಈಗ ರೊಕ್ಕ ಇಲ್ರಿ, ನಾ ಬಂದು ಕೊಡ್ತೇವ್ರಿ. ಪಕ್ಕ ಕೊಡ್ತಾರೆ ನಾಳೆ ಬಂದ್ರಿ. ನೋಡ್ರಿ ಮತ್ತೆ ನಂಬಿಕೆ ಇದ್ರೆ ಕೊಡ್ರಿ. ಹಾಂ ರೀ. ಕ್ಯಾರೆಟ್ ಮತ್ತೆ ಇಲ್ಲಿ वह कैसा कोती मेरा कम करते नहीं दो पुल्ले होना ಕೊತ್ತಂಬರಿ पैसा नहीं है, लेकिन पैसा नहीं है, चलता है देता है। तीन कैसा बोलिए? 20 रुपये दो। और क्या 20 रुपये दो बोले, 3 वाले तो 3 वाले ನೀವು ಸ್ವಲ್ಪ ದೂರ ಇರ್ಬೇಕು. ಫ್ಲವರ್ ಕ್ಯಾಬೇಜ್ ಪೂರ ಇದು ತರಕಾರಿ ಮಾರ್ಕೆಟ್ ರೀ ಇದು. कैसा है? 10 रुपये खाली है। एक की दो, एक को 10 है। पकड़ो मत लीजिए। मुझे एक होना, लेकिन पैसे नहीं है अभी। ಫ್ಲವರ್ ಕೇಳಕತ್ತಾರ್ರಿ. आगे देने का पैसे है। 1 महीने के बाद है। हाँ 2 महीना छोड़ दो। हाँ तूरी वाइट वाला रे अदा। हाँ तो डालो भाई। हाँ कितने दो? 15 का किलो 15 का दो भैया 15 का किलो। मैंने कहते हैं बेंडी का तब
ಬೆಂಡೆಕಾಯಿ ಕಬಾಬ್ ಮಸ್ತ್ ಮಾಡ್ತೀನಿ, ಬೆಂಡೆಕಾಯಿ ಕಬಾಬ್. ಅಮ್ಮ ಹೆಂಗ್ರಿ ಬೆಂಡೆಕಾಯಿ? ಪಾವು ಕಿಲೋ 20. ಕಡಿಮೆ ಇಲ್ರಿ? ಕಡಿಮೆ ಇಲ್ರಿ? ಹೆಂಗಂತೆ? 30 ರೂಪಾಯಿಗೆ ಅರ್ಧ ಕಿಲೋ ಅಂತ, ಪಾವು ಕಿಲೋ ತೊಗೊಂಡು 15 ರೂಪಾಯಿ ಅಂತ. ಇರ್ಲಿಯಾ? ಅಮ್ಮ ಅರ್ಧ ಕಿಲೋ ತಗೊಂತೀನಿ ರೀ, ನಾಳೆ ರೊಕ್ಕ ಕೊಟ್ಟು ನಡೀತೈತೇನ್ರಿ? ಹಾಂ ಬರಲ್ರಿ? ಅಲ್ಲ ಕೊಡ್ತೀವಿ ರೀ. ಹೆಂಗಮ್ಮ ಹಣ್ಣು? ಡಜನ್ ಇದು 50 ರೂಪಾಯಿ, ಅದು 70. ಕಡಿಮೆ ಇಲ್ಲ ಇದು? ಈಗ ಹಣ್ಣು ತೊಗೊಂಡಿಕ್ಕಿ ನಾನು ನಾಳೆ ಬಂದು ರೊಕ್ಕ ಕೊಟ್ಟರೆ ನಡೀತೈತೆ. ಇವತ್ತು ರೊಕ್ಕ ತೊಗೊಂಬಂದಿಲ್ಲ, ಖಾಲಿ ಆಗ್ಬಿಡ್ತು ರೊಕ್ಕ. ಮನೇನು ಅಲ್ಲವು ಹಂಗಾಗಿದ್ರೆ ಕೊಡ್ತಿದ್ರೆ, ಹಂಗ ನಿಮ್ಮ ಮನೆಗೆ ಹೋಗಿದ್ರೆ ಕೊಡ್ತಿದ್ರೆ. ಅಮ್ಮಾರ ನಾಳೆ ಬಂದು ಕೊಡ್ತೀವಿ ರೀ, ಪಕ್ಕ ಕೊಡ್ತೀವಿ ನಾಳೆ ಬಂದು. ನಾನು ಕೊಡ್ತಂದೆ ಏನೋ ಬಿಡ ತೋಟದಕ್ಕೆ ಏನೋ ಒಂದು ಡಜನ್ ನಾನು ಕೊಡ್ತೇನೆ. ಹಂಗ ಬೇಡ, ಅದನ್ನ ಅಲ್ಲಿಂದ APMCಲಿಂದ ತಂದು ಕುಸ್ತಿಯಲ್ಲಿ ನೀವು ಇಷ್ಟ ಮಾರ್ಕೊಂಡು ಹೋಗ್ಬೇಕು ನೀವು ಸಂಜೆ ಮುಂದೆ. ಯಾವ ಊರ್ರಿ? ನಾವು ಮಾವನೂರವ್ರು. ಮಾವನೂರ್ರಿ? ಮಾವನೂರು ರೀ, ಮಾವನೂರು, ಕಟ್ನೂರು, ಗಿಳಿಯಾಳ. ತೊಗೊಂತೀಯ ಅಮ್ಮಾರ? ಕೊಡ್ರಿ, ನಾಳೆ ಕೊಡ್ತೇವಿ. ಕೇಳಿ ನಾನು ಉದ್ರಿ ಬೇಡ್ರಿ ಅಮ್ಮಾರೆ, ನಾಳೆ ಕೊಡ್ತೇವೆ, ನಾವು ಪಕ್ಕ ಬಂದು ಕೊಡ್ತೇವೆ ನಾಳೆ. ಉದ್ರಿ ಬೇಡ ನಮಗೆ. ಪಾಪ ಅವ್ರು ತಂದು ನಿನಗೆ ಮಾಡಿ ನಂದು ಒಂದು ಕಿಲೋ ಅಕ್ಕಿ ಹೋಗ್ತೀನಿ. ಆದರೂ ಗ್ರೇಟ್ ಅಮ್ಮಾರೆ, ಇಷ್ಟು ವಯಸ್ಸಾದ ಮ್ಯಾಗ ವ್ಯಾಪಾರ ಮಾಡತ್ತಾರ ಅಂತ ಹೇಳಿದ್ರೆ. ದುಡ್ಕೊಂತಿನ ತರಂದ್ರ ಗ್ರೇಟ್ ಅಮ್ಮ. 84 ವಯಸ್ಸು. 84 ರೀ? ಮಕ್ಳು ಎಷ್ಟು ಮಂದಿ ರೀ? ಮಕ್ಕಳು 3 ಮಂದಿ ಅದಾರೆ. ಗಂಡು ಮಕ್ಳು ಹೆಣ್ಮಕ್ಳು ರೀ? 3 ಮಂದಿ ಗಂಡು ಮಕ್ಕಳು, ಹೆಣ್ಮಕ್ಳು ಇಲ್ಲ ರೀ? ಗಂಡು ಮಕ್ಳು ರೀ? ಮದುವೆ ಆಗೈತೆ ಅಷ್ಟೊರ್ದೆ? ಮೊಮ್ಮಕ್ಕಳು ಮತ್ತೆ 6 ಮಂದಿ. ಮೊಮ್ಮಕ್ಕಳು ಒಟ್ಟಿಗೆ ಮೊಮ್ಮಕ್ಕಳು 6 ಮಂದಿ ಅದಾರೆ. ಅರ್ಧ ಡಜನ್ ಕೊಡು ಸಾಕು. ಎಷ್ಟು ಹಾಕ್ಯದ ಈಗ ಅದ್ರಾಗ? ಹಣ್ಣು ಅಂತ ಕೊಡ್ಬೇಕು ಮತ್ತೆ ಚಲೋ. ಮತ್ತು ಇನ್ನೊಮ್ಮೆ ನಿನ್ನ ಕಡೆನೇ ಬರ್ಬೇಕಾ? ಅಮ್ಮ ಚಲೋ ಕೊಟ್ಟಿದ್ರೆ ಹಣ್ಣು ಅಂತೇಳಿ ಕೊಟ್ಟಿದ್ದೇನೆ ನಿನ್ನ ಅಂತೇಳಿ ಇರೋದಲ್ಲ ಬಾ ಮತ್ತೆ ಮೊದಲು. ಇಲ್ಲ ಉಳ್ಳಾಗಡ್ಡೆ ಅಮ್ಮ ಕಡೆ. ಹೆಂಗ್ರಿ ಅಮ್ಮ ಉಳ್ಳಾಗಡ್ಡೆ? 30 ರೂಪಾಯಿ. ಕಡಿಮೆ ಇಲ್ರಿ? ಹೆಂಗಂದು ಕೆ ಜಿ? ಹೆಂಗ್ರಿ ಅಮ್ಮ ಕೆ ಜಿ? ಅಮ್ಮಾರ 1 kg ಬೇಕು ರೀ. ರೊಕ್ಕ ಇವತ್ತು 4 ಕೊಡ್ತಾರೆ ರೊಕ್ಕ ರೀ. ಹಾಂ ರೀ, ಕೊಡ್ತೀರಿ ಹಂಗೆ? ನಾಳೆ ಬಂದು ಕೊಡ್ತೀವಿ ಅಂದ್ರೆ ಕೊಡ್ತಾರಂತದಾರ ಅಮ್ಮಾರ. ಚಲೋ ಅದಾರ ಅಮ್ಮಾರ. ನಾಳೆ ಹಚ್ತೀರಿ ಹೋದಿಲ್ರಿ ಅಂಗಡಿ? ನಮ್ಮ ಸಂಬಂಧ ಹಚ್ಚಬೇಕು ನಾಳೆ ಅವ್ರೆ. ಮತ್ತು ನಾಳೆ ಬರ್ತಂದೇವು ನಾವು. ಈ ಮಾತು ಕರಿ ಬಿಡ್ರಿ ಅಮ್ಮಾರ. ಆಲ್ಮೋಸ್ಟ್ ಸುಮ್ಮನೆ ಹುಬ್ಬಳ್ಳಿ ಒಳಗೈತಲ್ಲ, ಅದಕ್ಕೆ ಅಂತಾರಲ್ಲ ಜಗತ್ತೈತಲ್ಲ, ನಡ್ಯಕ್ಕೆ ಕಾರಣ ಏನಂತ ಹೇಳಿದ್ರೆ ಒಳ್ಳೆಯವ್ರು ಅದಾರ ಕೆಟ್ಟವ್ರು ಅದಾರೆ. ಅದ್ರಾಗ ಒಳ್ಳೆಯವ್ರು ಅದಾರ ಅಂತೇಳಿ ಜಗತ್ತೈತಲ್ಲ, ಎಲ್ಲ ನಸೀಬ್ ಅಷ್ಟೈತ್ರಿ ಅಮ್ಮಾರೆ, ಎಲ್ಲ ನಸೀಬ್ ಅಷ್ಟೈತ್ರಿ. ನಿಮ್ಮ ಹೆಸರು ಯಾಕಾರ? ಸಾವಕ್ಕಾರ ಏನ್ರಿ? ರೀ ನಾವು ಬಂದು ಕೇಳಿದ್ವಿ, ಅಮ್ಮಾರ ಪಾಪ ನಾವು ತೊಗೊಳಕ್ಕೆ ಮುಂಚೆನ ತೊಗೊಂಡವ್ರಿ ಅಂತಂದ್ರೆ ನಾವು ಯಾವಾಗ ರೊಕ್ಕ ಕೊಡ್ರಿ ಅಂದ್ರೆ ಒಳ್ಳೆ ಮನಸ್ಸು ಐತೆ ಅಮ್ಮನ ಕಡೆ. ಥ್ಯಾಂಕ್ಸ್ ರೀಪ್ಪ ಅಮ್ಮ ಹೇಳಿದ್ದಕ್ಕೆ. ಇನ್ನೊಂದು ಕಿಲೋ ಕೊಡು.
ಅದೇವ್ರಿ ಹುಡುಗರು ಆರಾಮದ ಅಯ್ಯ ತಮ್ಮನ ಆರಾಮದಾಳ್ರಿ ಸ್ಕೂಲ್ಗೆ ಹೋಗ್ರಿ ನಾವು ಸ್ವಲ್ಪ ಮಾರ್ಕೆಟ್ ಮಾಡ್ಕೊಳ್ಳೋದೈತ್ರಿ ಹಂಗೆ ಬಂದೇರಿ ಆರಾಮದಿರಲ್ರಿ ಬರ್ತೈತೆ ನಮ್ಮ ಸಬ್ಸ್ಕ್ರೈಬರ್ ಅಕ್ಕಾರ ಥ್ಯಾಂಕ್ಸ್ ರೀ ನೋಡಿ ಸಪೋರ್ಟ್ ಮಾಡ್ರಿ ಅಕ್ಕಾರ ಹಾಯ್ ಮಾಡೋದ್ರಿ ಹಿಂಗೆ ನಮ್ಮ ಹೆಂಗ್ರಿ ಬದ್ನೆಕಾಯಿ ಅರ್ಧ ಕಿಲೋ 25 ಪಾವು ಕಿಲೋ 15 ಪಾವು ಕಿಲೋ ತೊಗೊತೀವಿ ಹಾಂ ಹಂಗೆ ಅರ್ಧ ಕಿಲೋ ತೊಗೊಂಡೈತಿ ರೊಕ್ಕ ನಾಳೆ ಬಂದು ಕೊಡ್ತು ನೋಡಿ ನೀವು ಬಂದಿರ ಅಲ್ಲ ನೀವು ಬಂದು ನಾಳೆ ಬಂದು ಕೊಡ್ತೀನಲ್ಲ ನಾನು ಅಮ್ಮಾರ ನಾ ಕೊಡ್ತೀರಿ ಪಕ್ಕ ಕೊಡ್ತೀವಿ ನಾಳೆ ಪಕ್ಕ ಕೊಡ್ತೀವಿ 1 ಕೆಜಿ ಕೊಡ್ರಿ 1 ಕೆಜಿ ಅಲ್ಲ ಅರ್ಧ ಕಿಲೋ ಅರ್ಧ ಕೆಜಿ ಕೊಡ್ರಿ ಸಾಕು ಅಲ್ಲ ಬೋಲಿಗೆ ಇಲ್ಲೇನ್ರಿ ಬೋಲಿಗೆ ಕೊಡ್ತೇನೆ ರೀ ಬೇಕಂದ್ರೆ 2 ರೂಪಾಯಿ ನಾನು ಅಲ್ಲ ನೋಡ್ರಿ ನಂಬಿಕೆ ಇದ್ರೆ ಕೊಡ್ರಿ ಇಲ್ಲಂದ್ರೆ ಬ್ಯಾಡ್ರಿ ಏನು ಕೊಡಂಗಿಲ್ಲ ರೀ ಹೌದಾ ಬಾ ಹೆಂಗ್ರಮ್ಮ ಹಾಂ ಅದೇ ಹೆಂಗೆ ರೇಟ್ 80 ರೂಪಾಯಿ ಕಿಲೋ ಅಂಡಿ ಕೊಡ್ತಾರೆ ನೀವು ಕಡಿಮೆ ಇಲ್ರಿ ಇದು 1 ಕಿಲೋ ರೀ 1 ಕೆಜಿ ಏನ್ರಿ ಅಕ್ಕಾರ 1 ಕಿಲೋ ತೊಗೊಂತೀನಿ ರೀ ರೊಕ್ಕ ಬಂದು ನಾಳೆ ಕೊಟ್ಟು ನಡಿತೈತೆ ರೀ ನಮ್ದಾಗ ಬೋಣಿಗೆ ರೀ ಅಲ್ಲ ಬೋಲಿ ಕೊಡ್ತೇನೆ ರೀ ಬೇಕಂದ್ರೆ 2 ರೂಪಾಯಿ ಐತ್ರಿ ಕೊಟ್ಟು ನಡಿತೈತೆ ರೀ ಕೊಡ್ತೀರಿ ನಾಳೆ ಬಂದು ನಡಿತೈತೆ ತಗೋರಿ ಹಂಗಂತ ಎಷ್ಟು ಅಂತಿ 1 ಕಿಲೋ ಕೊಡಮ್ಮ ಇದು ಕೊಡೋಕಿಲ್ಲ ಎಲ್ಲದ ರೀ ಅವ್ರ ಕಡೆ ತೂಕ ಮಾಡಿಸ್ಕೊಡತ್ರಿ ಮತ್ತು ಅವ್ರು ಬದಾರ ನೋಡ್ರಿಪ್ಪ ಉದ್ರಿಂದ ಉಡ್ಲಿಕ್ಕನ ಹಾಂ ರೀ ಅಮ್ಮ ಇದನ್ನು ತೂಕ ಮಾಡ್ರಿ ಮಸೀರ್ ಅಲ್ರಿ ಕರಿಂದ್ರಿ ರೀ ಅಮ್ಮಾರ 2 ರೂಪಾಯಿ ಬೋಲಿ ಕೊಡ್ತೇನೆ ನಾನು ಯಾಕೆ ನಂಬಿಕೆ ಇಲ್ಲ ನಮ್ಮ ಮ್ಯಾಗ ನೋಡ್ರಿಪ್ಪ ನಾವಂತೂ ನಾಳೆ ಕೊಡ್ತೇವೆ ಅನ್ನಕತ್ತೀವಿ ಅಲ್ಲ ಮಸ್ಕರಿ ಮಾಡತ್ತಿಲ್ಲ ಬಿಡ್ರಿ ಸೀರಿಯಸ್ ಕೇಳತ್ತೀವಿ ನಾವು ಕೊಡಂಗಿಲ್ಲ ಅಂತ ಕೊಡಂಗಿಲ್ಲ ಅಂತ ಚಚ್ಚಾ ಕೆಸಾಸು ಪಾನ ಹೆಂಗ್ರಿ 100 ಹ್ಞೂ ಯಾವ ತೊಗೊಂತೀರಿ ಏತೆ ಅಂಬಡಪ್ಪ पैसा 100 का 120 है होता क्या नको एक 20 रुपये का दे बाद में आप 20 रुपये देता हूँ कहते बाद में आप 20 रुपये देता हूँ कहते तुम्हें ना मैं क्या दुकान वाले चाय पीने गए हो ना चाचा यकीन करो देते हैं 20 रुपये क्या ऐसा ये कर रहे हैं ಇವ್ರು ಅಂಗಡಿ ಅರಲ್ಲಂತ ಮಾಲಕರು ಬೇರೆ ಅದಾರಂತ ಚಾಕಡೆ ಹೇಳಾರಂತ ಆಮೇಲೆ ಬರೋಣ ರಂಗ ಮಾಲಕ ಬಂದ್ಮೇಲೆ ಬೈಗಳ ಗ್ಯಾರಂಟಿ ನಿನಗೆ ಹೆಂಗಮ್ಮ ಹಣ್ಣು 1 ಕಿಲೋ ಕೋಳಿವ ಹಾಂ ಫಸ್ಟ್ ಹೇಳ್ರಿ ರೇಟ್ ಹೆಂಗೆ 140 ಕಡಿಮೆ ಇಲ್ರಿ ಅವು ಕಡಿಮೆ ಇಲ್ರಿ ಹಣ್ಣು ಯಾವಾಗ ಸುಟ್ಟಿ ಆಗ್ಯಾವ ತಂಗಿ ಇಲ್ಲಿ ಕಡೆ ನಾವು ಬಿಟ್ಟು ಕೊಡ್ತೇವೆ ನಾವು ಎಟ್ಟು ಬೇಕು ಅಲ್ಲ 1 ಕಿಲೋ ತೊಗೊಂತೀವಿ ಬಿಡು ರೊಕ್ಕ ನಾಳೆ ಬಂದು ಕೊಟ್ಟು ನಡಿತೈತೆ ಆಗಲ್ಲ ಅಲ್ಲಿ ನಾಳೆ ಬರ್ತಿದ್ದೇವೆ ಕೊಡ್ರಿ ಅಮ್ಮಾರ ನಂಬಿಕೆ ಮಾಡ್ರಿ ಇಲ್ಲ 25 ಮುಗಿತೆ ಅನ್ನೋದು
ಕುಂತೇನೆಪ್ಪ ಬೋಳಿಗೆ ಎಲ್ಲ ನಂಬಿಕೆ ಮಾಡಿರಿ ನೋಡಿರಿ ಕೊಡ್ತೇವೆ ಅಂದ್ರೆ ಕೊಡ್ತೇವೆ ನಾಳೆ ಬಂದ್ರಿ ಇಲ್ಲಿ ಕೈ ಮುಗಿತೇನೆ ಬಾಬಾ ಬೇಡ್ರಿ ಹಂಗೆ ಅನ್ಬೇಡ್ರಿ ನಮ್ಗಿಂತ ಹಿರಿಯರದಿರಿ ನೀವು ನೀರು ಬಂದು ಕುಂತೇನೆ ನಾನು ಆಯ್ತು ಕೇಳ ನಿಮ್ಗೆ ತಗೋ सेब कैसे किलो सेब दो सौ ಏನಂತ 200 रुपये किलो 200 रुपये किलो भैया देखो लगा जरा ये किसी ना कैसा लगाते हैं 180 अंतल ಇರಲಿ ಹಾಂ ಹೆಂಗೆ ಬೇಕು ಕಡಿಮೆ ಬೇಕು ಮರ ಕಡಿಮೆ ಅದಾವ ನೋಡಿ ಬರ್ರಿ ಹಂಗೆ ಇರಂಗಿಲ್ಲ ಹಣ್ಣಿನ ಮ್ಯಾಗ ರೇಟ್ ಇರ್ತೈತಿ ಹಣ್ಣಿನ ಮ್ಯಾಗ ರೇಟ್ ಇರ್ತೈತಿ ತೂಕನ ಕರೆಕ್ಟ್ ಇರ್ತಾವ್ರಿ ಇಲ್ಲೇ ಕಡಿಮೆ ತೂಕ ಇಲ್ರಿ ಅನ್ನಾರೇ ಅದಾದ್ರಿ ನೀವು 180 ತಗೋರಿ ಅದರ ರೊಕ್ಕ ನಾಳೆ ಬೇಕು ಕೊಡ್ತೇವೆ ನೋಡ್ರಿ ಬಂದು ನಾವು ಅಷ್ಟೇ ಮಾಡಿ ಕರೆ ಮಸೀರಿ ಅಲ್ರಿ ಮತ್ತೆ ಜಾಸ್ತಿ ತೊಗೊಂಡೋಗ್ರಿ ಅಲ್ಲಲ್ರಿ 180 ತಗೋರಿ ಬೇಡಂಗಿಲ್ಲ ಆದ್ರೆ ನಾಳೆ ಕೊಡ್ತೇವೆ ರೀ ಹಾಂ ರೀ ಅಂದ್ರೆ ರೊಕ್ಕ ಇಲ್ರಿ ನಮ್ಮ ಕಡೆ ಈಗ ನೀವು ಓಕೆ ಅಂತ ಹೇಳಿದ್ರೆ ಕೊಡ್ರಿ 1 kg ಅಲ್ಲ ಉದ್ರಿ ಬೇಡ್ರಿ ನಿಮಗೆ ಬೇಕಂದ್ರೆ ಬೋನಿ ಕೊಡ್ತೇನೆ ನಾನು 5 ರೂಪಾಯಿ 10 ರೂಪಾಯಿ ಅಂತಿಲ್ಲ ಅಂದ್ರೆ ಇಲ್ಲ ಅಂತ ಅವರು ಅಂಗಡಿ ಚಾಲು ಮಾಡ್ರಂತೆ चाचा कैसा सेब देने को बोलो हेंगे 200 रुपये तो लास्ट ಕಡಿಮೆ ಮಾಡಿಕೊಡ ಅಂತ हाँ ಕಡಿಮೆ ಮಾಡಿಕೊಡ भैया कितना कम करते लास्ट 200 रुपये से कौन से बोले एप्पल है ये वाले क्या भैया एक के जी दो सेबर एकदम पैसे चलता नहीं ಕೊಡಂಗಿಲ್ಲ ಅಂತವ್ರು ಕೊಡಲ್ಲ ಅಂತ ಬೇರೆ ಕೊಡಲ್ಲ ಅಂತ भैया सेवर पका देते हैं कैसा कर रहे हैं एक बार भरोसा करो भैया 95 नहीं नहीं एक बार तुम्हें ये कर दो 95 होते हैं मैं देखो बाद में नहीं बोलिए ಹೆಂಗಮ್ಮ ಬಾಳೆಹಣ್ಣು ಇದು ನನಗೆ ಬೈಗಳ ಫಿಕ್ಸ್ ಆಗ್ತವ ಈಗ ನನಗೆ ಗೊತ್ತಾಯ್ತು ಈಗ ಅಲ್ಲಮ್ಮ ಇವೆ ಹಂಗ್ರೆ ಕ್ವಿಂಟಲ್ಗೆ 600 ಜಾಸ್ತಿ ಆಗೈತಿ ನಂಬ್ತೆ ಬಿಡ್ತೆ ಆಗಲೇ ಹೆಚ್ಚಿಗೆ ಆಗೈತೆ ರೀ ರೇಟ್ 600 ಹೆಚ್ಚಿಗೆ ಯಾವ್ರಮ್ಮ ಆ ಕಡೆ ಗುಲ್ಬರ್ಗ ಕಡೆ ಇಲ್ಲೇ ಹೌದೇನ್ರಿ ಹೆಂಗ್ರಿ ಮಾರ ಡಜನ್ ರೀ ಇವು 35 ಅಂತ ಅವು 40 ಅಂತ ಅಮ್ಮಾರ ಇವಾಗ ಕೊಡ್ರಿ 1 ಡಜನ್ ಬೇಕು ಹಂಗಲ್ರಿ ಕೊಡ್ರಿ ರೊಕ್ಕ ನಾಳೆ ಕೊಟ್ರೆ ನಡಿತೈತ್ರಿ ನೋಡ್ರಿ ಮತ್ತೆ ಅಲ್ಲಿ ನಾಳೆ ತೊಗೊಂಬಂದು ಕೊಡ್ತೀವಿ ಅಂತ ಫೋನ್ ಪೇ ಇಲ್ರಿ ರೊಕ್ಕನ ಇಲ್ರಿ ನಾಳೆ ಬೆಳಗ್ಗೆ ಬಂದು ಕೊಡ್ತೇವೆ ರೀ ಕೊಡ್ತೀರಿ ಹಾಂ ರೀ ಎಷ್ಟು ಅಂತೀವಿ ನೋಡ ಮತ್ತು ಉದ್ರಿ ಕೊಡ್ತಾರ ನಾಳೆ ಬಂದು ಕೊಟ್ರಾತ 2 ಡಜನ್ ಕೊಡಮ್ಮ ಅಮ್ಮಾರ ಗೊತ್ತೇನ ಹಂಗಿಲ್ಲ ರೀ
ಒಮ್ಮೆ ನಂಬಿಕೆ ಮಾಡ್ಬೇಕು ಮನುಷ್ಯನ ಮ್ಯಾಗ, ಆಮ್ಯಾಗ ನೋಡ್ಬೇಕು ರೀ. ಒಟ್ಟು ನಿಮ್ಗೆ ಮೋಸ ಆಗೈತೆ ರೀ. ಯಾರು ಚಿಲ್ಲರ್ ತೊಗೊಂಡ್ಬರ್ತೀನಿ ಚಲೋ ಚಲೋ ಮಂದಿನ ಮತ್ತೆ ಸುಳ್ಳಲ್ಲಪ್ಪ ಬಿಟ್ಟು ಹೋಗ್ತೀನಿ ತೊಗೊಂಡ್ರು ಬಂದು ಕೊಡ್ರಿ ಅಂತೀನಿ ನಾ ಬಂದು ಕೊಟ್ರು ಕೇಳಿ ಎಲ್ಲ ಹಿಂಗೈತೆ ಇಲ್ಲಮ್ಮ, ಎಲ್ಲಾರು ಹಂಗಾರಂಗಲ್ಲ, ಯಾರೊಬ್ರು ಹಂಗೆ ಮಾಡಿರ್ತಾರೆ, ಎಲ್ಲರ ಮೇಲೆ ನಂಬಿಕೆ ಹೋಗ್ಬಿಡ್ತೈತ್ರಿ ಅದು. ಸಣ್ಣ ಬರೋದಿಲ್ಲ ಅವ್ರು ಹಿಂಗೆ ಕೊಡ್ಬಾರ್ದು ಎಲ್ಲಾರು ಹಂಗಾರಂಗಿಲ್ಲ. ಹೆಂಗೆ ನಮ್ಮ ಮ್ಯಾಗ ನಂಬಿಕೆ ಐತ್ರಿ? ನಂಬಿಕೆ ಐತೆಪ್ಪ ನೀವು ಬೋಣಿಗೆ ಕೊಡ್ಬಾರ್ದು ಅಲ್ಲ ಬೋನಿಗೆ ಮಾಡ್ತೀರಿ ನಾ 5 ರೂಪಾಯಿ 10 ರೂಪಾಯಿ ನಿಮಗೆ 5 ರೂಪಾಯಿ ತಗೋರಿ ಬೋನಿಗೆ. ಉಳಿಕೆ ರೊಕ್ಕ ನಿಮ್ಗೆ ನಾವು ಬಂದು ಕೊಡ್ತೀನಿ ರೀ. ನಾನು ಕೊಡ್ತೀವಿ ರೀ. ಏನು ಮಾಡ್ತೀನಿ ನೋಡಪ್ಪ ಎಲ್ಲ ನೀವೇ ನೋಡಿರಿ, ಮೊದಲು ನೀವು ಕೊಡ್ತೀನಿ ಅಂದ್ರೆ ನಾನು ಬಂದು ಕೊಡ್ತೀರಿ ನಾನು ನಿಮ್ಗೆ ರೊಕ್ಕ ರೀ. ನಾನು ಬೋನಿಗೆ ಅಂತ ಕೊಟ್ಟಿದ್ರಿ 5 ರೂಪಾಯಿ, ಅದು ಲೆಕ್ಕಕ್ಕೆ ಬೇಡ್ರಿ. ಇದೆಷ್ಟೇ? 30 ರೂಪಾಯಿ. 30 ರೂಪಾಯಿ ಇಲ್ಲಿಂದ ಬಂದು ಕೊಡ್ಬೇಕು ಹಾಂ ಕೊಡ್ತೀವಿ ರೀ. ಇಲ್ಲ ನಮ್ಮ ಮನೆ ಇಲ್ಲೇ. ನಾವು ಎಲ್ಲಿಂದ ಬರ್ರಿ ಕೊಡ್ತೇವೆ ರೀ, ತಲೆ ಕೆಡಿಸ್ಕೋಬೇಡ್ರಿ. ಒಟ್ಟು ನೀನು ಬಂದು ನಾ 30 ರೂಪಾಯಿ. ನಾವು ಬಂದು ಮುಗಿಸ್ಕೊಂಡು ಕೊಡ್ತೀನಿ ನಿಮ್ಗೆ ರೊಕ್ಕ. ಮಂದಿ ಹೋಗ್ಯಾರ ಅದಕ್ಕೆ ಇಲ್ಲ ಅವರೆಲ್ಲ ಹೋಲಿಲ್ಲ. ಈಗ ನಮ್ಮ ಮೇಲೆ ನಂಬಿಕೆ ಮಾಡ್ಬೇಕು, ಕೊಡ್ತೀವಿ ನಾ ತೊಗೊಂಡು. ಅಂತಂದರು ಆದ್ರೆ ಮಾರಿ ನಮ್ಮ ಮ್ಯಾಗ ನಂಬಿಕೆ ಐತಿ ಕೊಡಾತ್ತೀರಿ ನೀವು. ನಿಮ್ಮ ಹೆಸರು ಏನ್ರಿ ಅಮ್ಮಾರ? ಬಸ್ಸಮ್ಮಾರೇನು ರೀ? ಅಮ್ಮಾರು ಒಂದ ಮಾತೆ ಕೊಡ್ರೆ ಮೋಸ ಆಗತ್ತಲ್ಲ, ಹಿಂಗಾಗಿ ಹಿಂದೆ ಮುಂದೆ ಮಾಡ್ತಾರೆ. ಆದ್ರೆ ಮಾರ ನಾವು ಕೇಳ್ತಿದ್ದೆ ಉದ್ರಿ ಅಲ್ರಿ ಅಮ್ಮಾರೆ. ಅವ್ರು ಮಾಡ್ಯಾರ ಮಾಡ್ಲಿರಿ ಏನ್ರಿ, ಮಾಡೋರು ಮಾಡ್ಯಾರಿ ಮೋಸನ. ನಾವು ನಿಮಗೆ ಈಗ ರೊಕ್ಕ ಕೊಡ್ತೀವಿ, ನಾವು ಜಸ್ಟ್ ಪರೀಕ್ಷೆ ಮಾಡಿದ್ವಿ. ನಿಮ್ಮ ಮನಸ್ಸು ಚೆಕ್ ಮಾಡ್ಬೇಕು ಅಂತೇಳಿ ಹಿಂಗೆ ಮಾಡಿದ್ರಿ ಅಷ್ಟೇ. ನಾವು ಅದ್ರ ಅಮ್ಮಾರ ಗೋಲ್ಡನ್ ಹಾರ್ಟ್ ಐತಿ. ನೀವು ಕೊಡಕತ್ತಿಲ್ಲ? ಕೊಡಕತ್ತಿದ್ರಿ. ಚಲೋ ಅದಾರ ಅಮ್ಮ. ನೋಡ ಯಾವ ಮಾರಿ ಚೂಸ್ ಮಾಡ್ಕೊಂತಿ, ಯಾವ ಮಾರಿ ಚೂಸ್ ಮಾಡ್ಕೊಂತಿ ನೋಡ. ಬಗಳ ತಿನ್ನಾಕ ಇಲ್ವಾ ಈ ಅಮ್ಮನ ಕಡೆ, ಗುಲಾಬಿ ಅಮ್ಮನ ಕಡೆ. ಅಮ್ಮ ಹೆಂಗಂದ್ರಿ ಬಾ? 10 ರೂಪಾಯಿ ಒಂದು, 50 ರೂಪಾಯಿ 6. 50 ರೂಪಾಯಿ ಕಾರ್ ರೀ? 50 ರೂಪಾಯಿ ಕಾರ್ ಅಂತ ನೋಡಿ. ಒಂದು 6 ಕೊಡ್ಬೇ ಅಲ್ಲವೇ? ರೊಕ್ಕ ನಾ ಬಂದು ಕೊಟ್ಟು ನಡ್ತೈತೆ. ಯಾಕ್ರಿ ನಂಬಿಕೆ ಇಲ್ರಿ ನನ್ನ ಅದಕ್ಕೆ ರೊಕ್ಕ ಖಾಲಿ ಅದಕ್ಕೆ ನಾಳೆ ಬಂದು ಕೊಟ್ಟು ನಡೀತೈತೆ. ಫೋನ್ಪೇ ಇಲ್ಲ ಅದ್ರೊಳಗೆ. ಫೋನ್ಪೇ ಇಲ್ರಿ, ರೊಕ್ಕ ಇಲ್ಲ. ಬೇಕಂದ್ರೆ ಬೋನಿಗೆ ಕೊಡ್ತೇವೆ 5 ರೂಪಾಯಿ ನಿಮಗೆ. ನಾಳೆ ಬಂದು ಕೊಡ್ತೇವೆ ರೊಕ್ಕ. ಫೋನ್ಪೇ ಇಲ್ಲ ಬೇ? ಫೋನ್ಪೇ ಇಲ್ರಿ. ಫೋನ್ ರೊಕ್ಕ ಇದ್ರೆ ಫೋನ್ಪೇ ಮಾಡಕ್ಕೆ ಬರ್ತೈತಿ. ಅಮ್ಮಾರೆ ನಂಬಿಕೆ ಮಾಡಿ ಕೊಡ್ರಿ. ಅವ್ರಿಗೆ ಮುಂಜಾನೆದಂತ ಬ್ಯಾಗ್ ಇತ್ತೆ ಕೊಡಂಗಂತ ಬಾ ಅಮ್ಮಾರ. ಅಮ್ಮಾರ ಬೈಯೋಕ್ಕಿಂತ ಮೊದಲು ನಾವು ಎಸ್ಕೇಪ್ ಆಗ್ಬಿಡುದು ಮಲ್ಲಿಂತ್ರ. ಯಾಕೆ ಬೈತಾರ? ಕೊಟ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಇಲ್ಲ ಅನ್ನಲ್ಲ. ಇಲ್ಲ ಅಮ್ಮಾರ ಕಡೆ ಅಮ್ಮಾರ ಇವು ಹೆಂಗೆ ಮಾರ್ರಿ, ಹೆಂಗೆ ರೀ ಇವು? ಹಾಂ ರೀ, 10 ರೂಪಾಯಿ ಒಂದಂತ, 50 ರೂಪಾಯಿ ಕಾರ್ ಅಂತ. ಇತ್ತು ಅಂತ ಇತ್ತು ಅಂತಿ. ಇವು 30 ರೂಪಾಯಿ ಮಾರೇನ್ರಿ? ಇತ್ತು ಮಟ್ಟ ಒಂದು ಮಾರ. ಅಮ್ಮಾರೆ ಇದೊಂದು ಮಾರು ಕೊಡ್ರಿ, ನಾಳೆ ಬಂದು ಕೊಡ್ತೀನಿ ನಿಮಗೆ. ನಾವು ಉದ್ರಿ ಬೇಡ್ರಿ, ನಿಮಗೆ ಬೋನಿ ಕೊಡ್ತಾ ಬೇಕಂದ್ರೆ ನಾವು ಉದ್ರಿ ಬೇಡ. ಯಾಕ್ರಿ ನಮ್ಮ ಮ್ಯಾಗ ನಂಬಿಕೆನ ನಿಮಗೆ? ಇವು ನಮಗೆ ನೋಡೇ ಅಲ್ಲ ಒಂದು ನಾನು ಪಾಪ ನಂಬಿಕೆ ಹೆಂಗೆ ಮಾಡ್ಬೇಕು ಅವ್ರೆ? ಅಮ್ಮಾರ ನಮ್ಗೆ ಕೊಡ್ರಿ, ನಮ್ಮ ಇನ್ನೂ ಪರಿಚಯಕ್ಕೆ ನಾವು ಕೊಡಂಗಿಲ್ಲ ಅಂತ. ಇಲ್ಲಿಲ್ರಿ ನಮ್ಗೆ ಹಂಗೆ ಬೇಡ್ರಿ ಮಾರೇ, ನೀವು ಹಂಗೆ ಕೊಡ್ತಂದ್ರೆ ಬೇಡ್ರಿ. ನಮಗೆ ರೊಕ್ಕ ಇಲ್ರಿ, ನಾ ಕೊಡ್ತೀವಿ ಅಷ್ಟೇ ರೀ. ನೋಡ್ರಿ ಹೆಂಗೆ ಮಾಡ್ತೀವಿ ಬಾ. ನೀವು ಕೇಳೋಣ
ಎರಡು ಕಡೆ ಅಂತ ಈಗ ಇದು ಆತ ಬಾ ಇಲ್ಲಿ ಕೇಳ ನಾನು ಈ ಕಡೆ ಬಾ ನಮಗೆ ಆ ಬ್ಯಾಡ ಹೂ ಬ್ಯಾಗ್ ತೊಗೊಂಬ ಮರಿ ಹೆಂಗೆ ಮಾರ್ರಿ ಇವು ಇವು 30 ರೀ ಇವ್ರಿ ಇದು 30 ಇದು 30 ಬಿಳಿವು 30 ಹಳದಿ 30 ನಿನಗೆ ಯಾವ ಬೇಕಾ ಹಳದಿ ಬೆಳೆವು ಹಳದಿ ತೊಗೊಳಂತಾರ್ರಿ ಗುರುವಾರ ಐತೆ ಹಳದಿನ ತೊಗೊಳಣ ಮರ ಹೆಂಗೆ ಮಾರ್ರಿ 30 ರೂಪಾಯಿ ಅಂತ 30 ರೂಪಾಯಿ ರೀ ಒಂದು ಮಾರು ಕೊಡ್ರಿ ಮರ ನಾಳೆ ಕೊಡ್ತೀರಿ ಬಂದೆ ಹಾಂ ರೀ ನಾಳೆ ಕೊಡ್ರಿ ರೊಕ್ಕ ಹ್ಞೂ ಇದು ಆಧಾರ್ ಕಾರ್ಡ್ ಕೊಟ್ಟು ನಂದಿಲ್ರಿ ಆಧಾರ್ ಕಾರ್ಡ್ ನಂದಿಲ್ರಿ ಇಲ್ಲಂದ್ರೆ ನಡೀತೈತಿ ಇದ ಕೊಡ್ರಿ ನಿಮ್ಗೆ ಏನು ಕೊಡ್ಲಿ ರೀ ಬರೀ ಅಡ್ರೆಸ್ ಕೊಡ್ರಿ ಉಣ್ಕಲ್ರಿ ಏನು ಬೈಕ್ ನಿಮ್ಮ ಕೈ ಒಂದು ಈಗ ದೊಡ್ಡದಾಗಿತ್ತು ಹೌದ್ರಿ ಮುಂದೆ ಬಾಳೆ ಹಾಕೋ ನಾವು ಅಡ್ಡಿ ಅಲ್ಲೇ ಇದ್ವಿ ಹಾಂ ಫೈನಲಿ ಬಂದಿರಿಪ್ಪ ಹುಬ್ಬಳ್ಳಿಗೆ ಬಂದು ಎಲ್ಲರೂ ಮುನ್ಸು ಚೆಕ್ ಮಾಡಾಕತ್ತೀವಿ ಯಾರು ಹೆಂಗೆ ಅಂತೇಳಿ ಆಲ್ಮೋಸ್ಟ್ ಐತಲ್ರಿ ಯಾರು ಇಲ್ಲಂದಿಲ್ಲ ಎಲ್ಲರೂ ಕೊಡ್ತೇನೆ ಅನ್ನಕತ್ತಾರೆ ಎಷ್ಟೋ ಮುಂದೆ ಕೊಟ್ಟರೆ ಆಮೇಲೆ ಅವ್ರಿಗೆ ದುಡ್ಡು ಕೊಟ್ಟಿವಿ ಈಗ ನೆಕ್ಸ್ಟ್ ಹೋಗೋಣ್ರಿ ನೆಕ್ಸ್ಟ್ ಅಲ್ಲಿ ಬಂದೀಗ ಹೆಂಗಮ್ಮ ಇದು 20 ರೂಪಾಯಿ ಕಾರು ಇವು 50 ರೂಪಾಯಿ 20 ರೂಪಾಯಿ ಕಾರ ಇವು ಸಣ್ಣ ಅದಾವು 50 ರೂಪಾಯಿ ಕಾರ್ ಅಂತದನ ದೊಡ್ಡದಾವು ಹಿಂಗಾಗಿ ಇವು 20 ರೂಪಾಯಿ ಕಾರ ಇದು 50 ರೂಪಾಯಿ ನಾಲ್ಕಲ್ರಿ ನಾವು ಯಾವ ಅಲ್ಲ ಯಾವ ತೊಗೊಂತೀರಿ ರೊಕ್ಕ ನಾಳೆ ಕೊಟ್ಟು ನಡೀತೈತ್ರಿ ನಾಳೆ ಬರಲ್ಲ ನಾಡ್ದ ಕೊಡ್ತೀವಿ ಅಲ್ಲ ನೀವು ಯಾವಾಗಾರ ಬರ್ರಿ ಕೊಡ್ತೀವಿ ನಾವು ದುಡ್ಡು ಕೊಡ್ತೀರಾ ಫೋನ್ಪೇ ಇಲ್ರಿ ಮಾರ ಫೋನ್ಪೇ ಐತಿ ಫೋನ್ಪೇ ಅವ್ರು ಹಾಕಿಲ್ಲ ಸಿಬಿಟಿ ಕಡೆ ಕುಂದಿರ್ತೀರಿ ಬಟ್ ಅಲ್ಲಾರ ಬಂದು ಕೊಡ್ತೀವಲ್ಲ ನಾವು ಅಲ್ಲೇ ಇಳಿತೀವಿ ಬಸ್ ಮತ್ತೆ ಯಾವಾಗ ಬರ್ತೀನಿ ನೀನು ಇವತ್ತು ಬಂದೀವಿ ನಾಳೆ ಬರ್ತೀನಿ ನಂಬಿಕೆ ಇಲ್ಲ ಹೌದಿಲ್ರಿ ಈಗ ಹೆಂಗ್ರಿ ಮಾರ ನಮ್ಮ ಮ್ಯಾಗ ನಂಬಿಕೆ ಮಾಡಿ ಕೊಡ್ರಿ ಅಲ್ರಿ ಇರ್ಲಿ ಬಿಡ್ರಿ ರೊಕ್ಕ ಇರಲಿ ಅದೇನಿಲ್ರಿ ನಮ್ಮ ಮ್ಯಾಗ ನಂಬಿಕೆ ಮಾಡಿ ಕೊಡ್ರಿ ನಾವು ಬಂದು ಕೊಡ್ತೀವಿ ನಾವು ನಂಬಿಕೆ ಇದ್ರೆ ಕೊಡ್ರಿ ಎಷ್ಟು ಅಂತೀವಿ ಇವ್ರು 40 ರೂಪಾಯಿ ಕೊಡ್ಬೇಕು ಸಣ್ಣ ಹಾಂ ರೀ ಎಲ್ಲರೂ ಕೊಡು ಹಾಂ ರೀ ನಾಳೆ ಬಂದು ಇವ್ರ ಕೈ ಕೊಡ್ಬೇಕು ಕೊಟ್ಟೋಕೆ ತೋರಿ ನೀವು ಇರಂಗಿಲ್ರಿ ಇವ್ರ ಕೈ ಕೊಟ್ಟೋಗ್ತೀವಿ ನೋಡಿ ನಿಮ್ಮ ಹೆಸರು ಏನ್ರಿ ಮಾರ ಸಾವಿತ್ರಿ ರೀ ಯಾವ ಊರది ಗುಂಟಕಲ್ಲು ಹಾಂ ಅಲ್ಲಿಂದ ಬರ್ತೀರಾ ದಿನ ಹೋಗೋದು ಬರೋದು ಮಾಡ್ತೀರಾ ದಿನ ಎಷ್ಟು ಮಾಡ್ಕೊಂಡು ಹೋಗ್ತೀರನ್ನ ನಾನು 40 ರೂಪಾಯಿ ಕೊಡ್ತೀವಿ ರೀ ನಾವು ಬಿಜಾಪುರ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಬಂದು ಬಟ್ ಆಗತ್ತಾರೆ ಇಲ್ಲಿ ಆರಾಮ ನೀವು ಆರಾಮದ್ರಿ ಬರ್ರಿ ಹೋಗೋಣ ಮನೆಗೆ ದೂರ ಇಲ್ರಿ ಮನೆ ನಮ್ದು ಎಲ್ಲ ಸೆನಪ ಐತಿ ಅಣ್ಣಯ್ಯ ನಾಳೆ 40 ರೂಪಾಯಿ ಕೊಡ್ತಾರೆ ಅಮ್ಮಾರಿಗೆ ಅಂದ್ರೆ ಅವ್ರಿಗೆ ಕೇಳಿದ್ವಿ ಉದ್ರಿ ನಾವು ಅಲ್ರಿ ಅವ್ರಿಗೆ ಉದ್ರಿ ಕೇಳಿದ್ವಿ ನಾವು ಅದು ಹೋಗ್ಲಿ ಬಿಡ್ರಿ ಅವ್ರು ಉದ್ರಿ ಕೇಳಿದ್ವಿ ನಾವು ಕೊಡಾತಾರ ನಮಗೆ ಹೀಗಾಗಿ ನೀವು ಇವ್ರು ಏನಂದ್ರೆ ನಾಳೆ ನಾಳೆ ಬಂದು ಕೊಡ್ತೇವೆ ರೊಕ್ಕ ನಮಗೆ ಇಲ್ಲಿ ಹ್ಞೂ ರೀ ಅಮ್ಮಾರ ಅಮ್ಮಾರವ್ರು ಗುಂಡ್ಕಲ್ ಅಂತಲ್ಲ ಅಮ್ಮಾರ್ದು ಗೋಲ್ಡನ್ ಹಾರ್ಟ್ ಟ್ರಿಪ್ಪ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು 2ನೇ ಮಾತಿಗೆ ಇವ್ರು ಕೊಡ್ತೇನೆ ಅಂದರೆ ಮಾಡಿದ್ರಿ ಕೊಟ್ಟು ಹೋಗ್ತೀರಿ ರೊಕ್ಕನ ನಾವು ಹಂಗ ಸುಮ್ಮನೆ ಕೇಳಿದ್ರಿ ಕೊಡ್ತಾರ ಇಲ್ಲ ಅಂತೇಳಿ ಸುಮ್ಮನೆ ಆಲ್ಮೋಸ್ಟ್ ತರಕಾರಿ ಯಾರಂತೂ ಎಲ್ಲರೂ ಕೊಡ್ತಾರೆ ನಾವು ಬಂದು ಕೊಡ್ತೇವಂದ್ರೂ ಏನು ಡೋಂಟ್ ವೆರಿ ಅಂತಾರೆ ಅವ್ರೇನು ಈಗ ನಾವು ಇದಕ್ಕೆ ಹೋಗೋಣ ಬಂಗಾರದ ಅಂಗಡಿಗೆ ನಾಳೆ ಕೊಡ್ತೀರಿ ಅಂತೇಳಿ ಹಾಂ ಏನು ಕೊಡ್ತಾರಂತೀವ್ರೆ
ಕೊಡ್ತಾರಂತಿ ಕೊಡ್ತಾರೆ, ಆರಾಮ್ ಕೊಡ್ತಾರೆ. ಯಾಕಂದ್ರೆ ಬಂಗಾರ ಭಾಳ ಸ್ವಸ್ಥ ಐತಲ್ಲ. ನಿನಗಂದು ಕೊಡ್ತಾರೆ ಫಸ್ಟ್ ಅವ್ರು ತೊಗೊಂಡು ನಡ್ರಿ ಅಂತಾರೆ ಸೀದಾ. ಹೌದಿಲ್ಲ? ಈ ಕಡೆ ಒಂದು ಕೊಡ್ತೀವಿ, ತಗೊಂಡ್ ನೋಡ್ರಿ, ಯಾವಾಗಾರ ಬಂದು ರೊಕ್ಕ ಕೊಡ್ರಿ ಅಂತಾರೆ. ನಾಳೆಲ್ಲ ರೊಕ್ಕ ಕ್ಯಾಶ್ ಹೋಗಿದ್ರೆ ಹೆಚ್ಚು ಕಡಿಮೆ ಆಗ್ತದೆ ರೇಟ್. ಹೆಚ್ಚು ಕಡಿಮೆ ಅಂದ್ರೆ ನಾವು ಕಡಿಮೆ ಕೇಳ್ತೀವಿ, ರಜೆ ಹೇಳ್ತಾರೆ. ಇನ್ನು ನಾಳೆ ಕೊಡ್ತೇವೆ ಅಂತ ಹೇಳಿದರೆ ಕೊಡುವಂಥ ಮಾತಾ ಇಲ್ಲ. ಕೆಜಿ 50 40 ರೂಪಾಯಿ ಕೆಜಿ ರೀ. ಎಷ್ಟು ಕೆ ಜಿ ಬೇಕಾ? 1 ಕೆಜಿ ಸಾಕು ರೀ. 1 ಕೆಜಿನ ಸಾಕು ರೂಪಾಯಿ. ಅಮ್ಮಾರ ಕೊಡ್ರಲ್ಲ, ಒಂದು ನಂಬಿಕೆ ಮಾಡಿ ಕೊಡ್ರಿ. ಯಾಕೆ ಮಾಡ್ತೀರಿ? ಕೊಡಂಗಿಲ್ಲ ಅಂದ್ರಿ? ಈ ಕಡೆ ಬಾ. ಬಾಳೆಹಣ್ಣು ತೊಗೊಳ್ಳೋಣ? ಚಲೋ ಅದ ಬಾಳೆಹಣ್ಣು. ಹೆಂಗಮ್ಮ ಬರೋಣಮ್ಮ? ನಿನ್ನ ಮಗ ಚಲೋ ಇರಕ್ಕೆ ಒಲ್ಲೆ ಅಂದ ನಮ್ಗೆ. ಹಾಂ ರೀ, ನಿನ್ನ ಮಗ ಚಲೋ ಇರಕ್ಕೆ ಒಲ್ಲೆ ಅಂದ ನಮ್ಗೆ. ಓಯ್ ಪೈ ಎಷ್ಟು ಕೊಡ್ಲಿ? ತಿರ್ಗಿಡ್ಬೇಕು ನಮ್ಗೆ. ಇವೇನು ತಮ್ಮ ಶಾಡೇನು ಮತ್ತು ನಾನು ಅಮ್ಮ ನಾ ಏನಂದೆ ರೀ? ಅಲ್ಲ ಇವು ಹೆಂಗೆ ಅವು ಹೆಂಗೆ ಕೆಜಿ? ಹೆಂಗೆ ಕೆಜಿ ರೀ? 5 ಕಿಲೋ 120 ಕೊಡತ್ತ 100 ರೂಪಾಯಿ ಕೊಡ. ಇಲ್ಲೇ ತೊಗೊಂಡ್ರೆ ಪಾವು ಕಿಲೋ? 5 ಕಿಲೋ ಅಲ್ರಿ, ಕಿಲೋ 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 100 ರೂಪಾಯಿ. ಕೊಟ್ಟರೆ ತೊಗೊಂತೇನೆ. 5 ಕಿಲೋ 120 ನಾನು ಒಲ್ಲೆ ಅಂತಾನೆ. ಹಂಗೆ 1 ಕಿಲೋ ಕೊಡ್ರಿ, ರೊಕ್ಕ ನಾಳೆ ತೊಗೊಂಡು ಕೊಡ್ತೀನಿ ಅಂತ. ಯಾರು ಬೇಡ ಅಂತಾರೆ ಇವ. ನಾನು ರೊಕ್ಕ ಕೇಳಿಲ್ಲ, ನಿಮಗೆ ರೇಟ್ ಅಷ್ಟೇ ಹೇಳಿ. ಕರೆ ರೀ, ರೊಕ್ಕಿಲ್ಲ. ರೊಕ್ಕ ಇದು ಸಂತೆ ಮಾಡ್ಕೊತ ಬಂದೀವಿ ರೀ, ಖಾಲಿ ಆಗ್ಯಾವು. ನಾ ಬಂದು ಕೊಡ್ತೀನಿ ನಾವು ನಿಮಗೆ. ಉದ್ರಿ ಕೊಡಂಗಿಲ್ಲ ರೀ ಬಾರಿ. ಹಾಂ ರೀ, ಬಾರೇನು ಉದ್ರಿ ಕೊಡ್ತೀವಿ. ಇನ್ನೂ ಪ್ಯಾರ್ಲ ಹಣ್ಣು ಆದ್ರೂ ಕೊಡ್ತೇವೆ ರೀ. ಪ್ಯಾರನ್ನ ಕೊಡ್ರಿ. ಗಲಾಲ್ರಿಗೆ ಹೋಗಿ ಕೊಡೋದ್ರಿ ಇದು ರೊಕ್ಕ. ಕೊಡೋಣ ಉದ್ರಿ ಅವ್ರೆ. ಉದ್ರಿ ಕೊಡಂಗಿಲ್ಲ. ಇವ ಬೇಕಿತ್ತು ನಮಗೆ ಹಣ್ಣು. ಬಾಳೆಹಣ್ಣು ಚಲೋ ಅದಾವ ರೀ. ಬೇಕಾದ್ರೆ ಫೋನ್ಪೇ ಮಾಡಿರಿ, ಅದಕ್ಕೇನಿಲ್ಲ. ಫೋನ್ಪೇ ಐತ್ರಿ, ರೊಕ್ಕಿಲ್ಲ. ಅಂದ್ರೆ ಉದ್ರಿ ಕೊಡಂಗಿಲ್ಲ ರೀ, ಒಂದು ರೊಕ್ಕ ಕೊಡ್ಬೇಕು ರೀ ಸಂಜಿಕೆ ಅವ್ರಿಗೆ. ಇಲ್ರಿ ಅಣ್ಣಮಾರ, ನಾ ಸಂಜೆ ಬರ್ತೀನಿ ತಗೋರಿ. ಅಣ್ಣ ನೀವು ಅಂತೀರಿ, ಅವ್ರು 4 ಗಂಟೆಗೆ ಬರ್ತಾರೆ, ಅವ್ರಿಗೆ ಕೊಡಬೇಕು. ನಾ 3 ಗಂಟೆಗೆ ಬರ್ತೇನೆ ರೀ. ನೋಡಿ ಅಮ್ಮಾರ ನಮ್ಮ ಮ್ಯಾಗ ನಂಬಿಕೆ ಇಲ್ಲ. ಇಲ್ರಿ ಅಪ್ಪ, ತಗೋ ಬ್ಯಾಗ್ ತಗೋ. ಬರೇ ನಾವು ಉದ್ರಿ ಕೊಡ್ಬೇಕ್ರಿ. ಸ್ವಚ್ಛಗೆ ಬಂದಾಗ ಮಗ ಅಂದ್ರೆ ಆಮ್ಯಾಗ ನೀ ಯಾರು ಅಂದ್ರೆ ಇರ್ಲಿ ಅದಕ್ಕೇನಿಲ್ರಿ. ಮಾತು ಕೇಳಿದ್ರಿ ಏನಾಯ್ತು ರೀ ಅಣ್ಣಾರೇ? ಅಲ್ರಿ ಅಮ್ಮಾರ ಕೊಡ್ರಿ. ಹಿಂಗ್ಯಾಗ ಮಾಡತ್ತೀರಿ? ಕೊಡ್ತೀವಿ ನಾವು ನಿಮ್ಗೆ. ನಾಳೆ ಬಂದೆ. ಕೊಡಂಗಿಲ್ಲ ರೀ, ಉದ್ರಿ ಕೊಡಂಗಿಲ್ಲ. ಬರ್ರಿ ಎತ್ತಂಗಾರೆ. ಅವರು ಈಗ ಬಂದು ಹಚ್ಚತ್ತಾರ ಪಾಪ, ಬೆಳಗ್ಗೆ ಎದ್ದೆ. ಅವ್ರು ಹೆಂಗೆ ಬರ್ತಾರೆ, ನಾವು ಬರ್ತೇವೆ ಅಂತ ಹೇಳಿ ಹಿಂಗೆ. ಹ್ಞೂ, ಬೋಲ್ಗೆ ಆಗೋ ಟೈಮ್ದಾಗ, ಆಮ್ಯಾಗ ಕೆಟ್ಟ ಬಿಸಿಲೊಳಗೆ. ಆಮೇಲೆ ಅವ್ರಿಗೆಲ್ಲ ರೊಕ್ಕ ಕೊಟ್ಕೊಂಡ್ಬಂದಿರ್ತಾರೆ, ಅದ್ರದ್ದೆಲ್ಲ ಮಾಲಿನ್ಯ ಹೊಂದಿಸ್ಬೇಕು. ಹ್ಞೂ, ಅದೇ ಹಂಗಿಲ್ಲ, ಪರಿಚಯ ಇದ್ದಲ್ಲಿ ಕೊಡೋಕೆಲ್ಲ ಹಿಂದೆ ಮುಂದೆ ಮಾಡ್ತಾರೆ. ಪರಿಚಯ ಇಲ್ದವ್ರು ಹೆಂಗೆ ಕೊಡ್ತಾರೆ? ಇಂಪಾಸಿಬಲ್. ಅಂದ್ರೇನ ಎಲ್ಲರೂ ಹಂಗೆ ಇರಂಗಿಲ್ಲ. ಅವರು ರೊಕ್ಕ ಕೊಟ್ಟು ಮಾತಾಡ್ತಾರೆ. ಹೌದಾ? ಅವ್ರಿಗೆ ವ್ಯಾಪಾರ ಆಗ್ಬೇಕು, ಗಿರಾಕಿ ಬರ್ಬೇಕು, ಲಾಭ ಆಗ್ಬೇಕು, ಆವಾಗ ಅವ್ರ ಜೀವನ ನಡಿಬೇಕು. ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಹಿಂದೈತಲ್ಲ ಇಷ್ಟೆಲ್ಲ ಶ್ರಮ ಇರ್ತೈತಿ. ನಮ್ಮ ಅಮ್ಮನೇ ನೋಡ್ತಿರಲ್ಲ, ಅವ್ನು ತೊಗೊಂಬಂದು ಅದ್ರದ್ದು ಗಂಟು ಅದು ಮಾಡೋ ಅಮ್ಮ ಅವ್ರು ದೆಬ್ಬ ಇಲ್ಲ ಅಂದ್ರೆ ಊಟನ ಮಾಡಂಗಿಲ್ಲ ಮನ್ಯಾಗ. ಹಾಂ, ಮತ್ತು ಹಂಗಿರ್ತದೆ. ಅಂಥದ್ರಾಗೂ ಇಷ್ಟು ಮಂದಿ ಒಳ್ಳೆಯದಾರ ಅಂತ ಹೇಳಿದ್ರೆ ಗ್ರೇಟ್. ಗ್ರೇಟ್. ಮತ್ತು ಕಬ್ಬಿನ ಕಬ್ಬಿನಲ್ಲ ಕೊಡಂಗಿಲ್ಲ, ನೀ ಕುಡಿ. ಇಲ್ಲಿ ಸೇಮಡ್ ಹಾಲಾಗೈತೆ ನಮ್ದು. ಅಂದ್ರೆ ಹೆಂಗೆ ಕ್ಲಾಸ್ ರೀ? ಹಾಂ ರೀ ಅಣ್ಣ, ರೊಕ್ಕ ಇಲ್ರಿ ನಮ್ಮ ಕಡೆ ಈಗ ಸದ್ಯಕ್ಕೆ. ಫೋನ್ಪೇಲಿ ಹೊಕ್ಕಿಲ್ಲ ರೀ. ನಾವು ಹಿಡಿದಿಲ್ಲ ರೀ. ಹಿಡಿದ್ರಿ ಆತ? ಅಣ್ಣ ಬಟ್ಟರ್ ನಾಳೆ ಹಾಂ ರೀ. ನಾವು ಅಲ್ಲಿ ಬಸ್ ಹುಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಯಾವಾಗ ಬರ್ಬೇಕು ಅಲ್ಲಿ ಹೋಗಿ ನೀವು ಕೇಳಿದ್ರೆ ಚಲೋ ಆತ. ಎಲ್ಲಿ ಹಿಂದೆ ಬಂದು ನಿಂದಿರ್ತಾವ ಅಂತ ಹೇಳಿ ನಾವು ಫುಲ್ ಅಲ್ಲಿ ನಿಂತೀವಿ. ಅಂದ್ರೆ ಅಲ್ಲಿ ಬಸ್ ಭಾಳ ಬರತ್ತಲ್ಲ, ಗೋಕುಲ್ ಬಸ್ಸು ಅಲ್ಲಿ ನಾವು ಹಿಂಗಾಗಿ ಆ ಸ್ಟಾಪಿಗೆ ಬರೋಂಗಿಲ್ಲ ಇದೆ. ಆಮ್ಯಾಗ ನಮ್ಮ ಮಂಜಾನವ್ರು ಇದ್ರು, ಅವ್ರು ಹೇಳಿದ್ರು
ಟ್ರಾಫಿಕ್ ಬರಂಗಿಲ್ಲ ಸೈಡ್ ಹೋಗಿಲ್ಲ ಜಸ್ಟ್ ಹಿಂಗೆ ಬಂದು ಬಸ್ ಅದಾಗಿಲ್ಲ ಬಂದ್ರಲ್ರಿ ಇಬ್ರು ಅರ್ಗಿಣಿ ಮರ್ಗಿಣಿ ಅವ ಇಲ್ಲಿ ಕನ್ಫ್ಯೂಸ್ ಆಕೈತಿ ಅರ್ಗಿನಿ ಯಾರ ಮರ್ಗಿನಿ ಯಾರ ಅಂತೇಳಿ ಈಕೆ ಅದಾವಲ್ಲ ಅರ್ಗಿನಿ ಈಕೆ ಮರ್ಗಿನಿ ಮರ್ಗಿಣಿ ಚಲೋ ಬಚ್ಚೋ ಅರ್ಗಿನಿ ಮರ್ಗಿನಿ ಚಲೋ ಕಾಂಗೈತೆ ಹಾ ಸಪ್ಪಿ ಕಾಂಗೈ ಗೈ ಇವತ್ತಿನ ಎಕ್ಸ್ಪೀರಿಯನ್ಸ್ ಭಾರಿ ಮಸ್ತ್ ಇತ್ತು ಹೌದ್ರಿ ಅಲ್ಲ ನನಗೆ ಇಲ್ಲಿಂದ್ರ ಹೋಗೋ ಮುಂದೆ ನೀವು ಅಲ್ಲಿ ಹೇಳಿದ್ರಲ್ಲ ಹಿಂಗ್ ಮಾಡೋದೈತಿ ಇವತ್ತು ಅಂತಂದ್ ಹೇಳಿ ಇವತ್ತಿಂದ ಕಾನ್ಸೆಪ್ಟ್ ಹಿಂಗೈತಿ ನೋಡಿ ನಮ್ಮ ವಿಡಿಯೋದಾಗ ಅಂತೇಳಿ ಕಾನ್ಸೆಪ್ಟ್ ನನಗೆ ಒಂಥರ ಭಯ ಚಾಲು ಆಗ್ಬಿಡ್ತು ಅಯ್ಯೋ ಇವ್ರು ನೋಡಿದ್ರೆ ಹಿಂಗೆ ಅಂದಾರ ಯಾರ ಹತ್ರ ಹೋಗಿ ಕೇಳಿದ್ನಂದ್ರೆ ಎಲ್ಲಿ ಬೈಸ್ಕೊಳ್ಳೋ ಪರಿಸ್ಥಿತಿ ಬರ್ತೈತೆ ಇವತ್ತು ಅಂತೇಳಿ ಆದ್ರೆ ಯಾರು ಬೈಲಿಲ್ರಿ ಹೇಳಿದ್ರೆ ಅವ್ರ ಪರಿಸ್ಥಿತಿ ಯಾಕಂದ್ರೆ ಆಗ ಬಂದವರು ನಾವು ಹೋಗಿದ್ದ ಟೈಮ್ ಹೆಂಗಂತಂದು ಹೇಳಿದ್ರೆ ಆಗ ಬಂದು ಅಂಗಡಿ ಹಚ್ಕೊಂಡು ಕುಂದ್ರ ಟೈಮ್ ಮತ್ತು ಅದ್ರೊಳಗೆ ಹೋಗಿ ನಾವು ರೊಕ್ಕ ಇಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಬೋಣಿಗ್ಯಾರ ಆಗ್ಬೇಕಿಲ್ರಿ ಅವರಿಗೆ ಕೆಲವೊಬ್ರು ಹಂಗಂದ್ರೆ ಇಲ್ಲ ನಮಗೆ ಬೋಣಿಗೆ ಆಗಿಲ್ರಿ ಅಂದ್ರೆ ಕೆಲವೊಬ್ರು ನಾವೆಲ್ಲ ಮಾಲ್ ಇದನ್ನ ಮಾರ್ಕೊಂಡು ಅವ್ರಿಗೆ ಹೋಗಿ ರೊಕ್ಕ ಕೊಡ್ಬೇಕು ಅಂತಂದು ಹೇಳಿದ್ರೆ ಕೆಲವೊಬ್ರು ತೊಗೊಂಡು ಹೋಗ್ರಿ ಕೊಡುವಂತ್ರಿ ಅಂದ್ರೆ ಭಾಳ ಖುಷಿ ಆಯ್ತಪ್ಪ ಇಲ್ಲಂಗದ್ ಬರ್ತಾನೆ ಯಾರು ಒಬ್ಬರ ಮ್ಯಾಗ ನಂಬಿಕೆ ಮಾಡಿ ಉದ್ರಿ ಏನ್ರ ಕೊಟ್ರಪ್ಪ ಅಂತ ಇಟ್ಕೋ ಆ ನಂಬಿಕೆ ಅನ್ನೋಂಥದ್ದು ಐತಲ್ಲ ಉಳಿಸ್ಕೋಬೇಕು. ಹೌದೌದು ಇವತ್ತು ಒಯ್ಲಿ ರೊಕ್ಕ ಇಲ್ಪ ಅಂದಾಗ ಉದ್ರಿ ಕೊಡ್ತಾರ ಒಯ್ಲಿ ಜೀವನ ಮಾಡ್ಬೇಕು ಜೀವನ ನಡೆಸ್ಬೇಕಂತ ಹೇಳಿದ್ರೆ ಎಂಥ ಶ್ರೀಮಂತಿದ್ರು ಐತಲ್ಲ ಒಂದು ಟೈಮ್ ಹಂಗೆ ಏನರ ಒಂದು ಕಡಿಮೆ ಬಿದ್ದೇ ಬರ್ತೈತಿ ಅಂಥ ಟೈಮ್ದಾಗ ಕೇಳಬೇಕಾಕೈತಿ ಕೇಳೋಂಥ ಪರಿಸ್ಥಿತಿ ಬಂದ ಬರ್ತೈತಿ ಅಂಥ ಪರಿಸ್ಥಿತಿ ಬಂತ ಅಂತ ಹೇಳಿದ್ರೆ ಕೊಟ್ಟಾರ್ದೈತಲ್ಲ ನಂಬಿಕೆ ಉಳಿಸ್ಕೋಬೇಕು. ಅಲ್ಲೈತೆ ನೋಡ್ರಿ ಆ ನಂಬಿಕೆ ಉಳಿಸೋದ್ರೈತಲ್ಲ ಅವ್ರು ಯಾವಾಗ ಬೇಕಾ ಟೈಮ್ ಹೋಗ್ಲಿ ಮತ್ತೆ ಕೊಡ್ತಾರೆ. ಈ ವ್ಯಾಪಾರ ಮಾಡೋರ್ ಕಡೆ ನಾವು ನಂಬಿಕೆ ನಾವು ಉಳಿಸ್ಕೋಬೇಕ್ರಿ ಯಾಕಂದ್ರೆ ಈಗ ಅವ್ರ ಕಡೆ ಹಿಂಗ ತಗೊಂಬಂದ್ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವೊಬ್ರು ನಂಬವಲ್ರಿ ಇಲ್ಲಿ ಬಿಡ್ರಿ ಇಲ್ಲ ಅಂತ ಅನ್ನಕತ್ರಿ ಯಾಕೆ ಹೇಳ್ರಿ ಅವ್ರಿಗೊಂದು ಒಂದ್ಸಲ ಮೋಸ ಆಗಿರ್ತೈತೆ ಯಾರಾದ್ರೂ ತೊಗೊಂಡು ಹೋಗಿರ್ತಾರೆ ಕೊಡ್ತೀವಿ ಅಂತಂದೇಳಿ ಅವ್ರು ತೊಗೊಂಬಂದು ಕೊಟ್ಟೇ ಇರಂಗಿಲ್ಲ ಹಾಗಾಗಿ ಅವರು ಉದ್ರಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಅವ್ರು ಎಷ್ಟು ನಂಬಿಕೆ ಇಟ್ಕೊಂಡು ಕೊಡ್ತಾರೆ ನೋಡ್ರಿ ಉದ್ರಿನ ನಾವು ತೊಗೊಂಡು ಹೋದವ್ರು ಅಷ್ಟ ನಂಬಿಕೆಲಿಂತ ತೊಗೊಂಡು ವಾಪಸ್ಸು ಕೊಡ್ಬೇಕ್ರಿ ಅವರಿಗೆ.